ಮಿತ್ರರೇ ನಮಸ್ಕಾರ. ಮಿತ್ರರೇ, ಒಂದು ಗೆಲುವಿದೆಯಲ್ಲ ನಿಮ್ಮನ್ನ ಶಿಖರಕ್ಕೆ ತೆಗೆದುಕೊಂಡು ಹೋಗಿ ಕೂರಿಸಬಹುದು. ಅದೇ ಒಂದು ಸೋಲಿದೆಯಲ್ಲ ನಿಮ್ಮನ್ನ ಪಾತಾಳಕ್ಕೆ ತಳ್ಳುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸದ್ಯ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಪರಿಸ್ಥಿತಿ ಹೀಗೆ ಆಗಿದೆ. ಒಂದೇ ಒಂದು ಸೋಲು ಇಡೀ ಆಮ್ ಆದ್ಮಿ ಪಕ್ಷವನ್ನೇ ಬಹಳ ಸಂಕಷ್ಟಕ್ಕೆ ತಳ್ಳಿಬಿಟ್ಟಿದೆ. ಒಂದು ಕಡೆ ಪಂಜಾಬ್ನಲ್ಲಿ ಸ್ವಲ್ಪ ತಲ್ಲಣ ಆಗ್ತಾ ಇದೆ. ಇಡೀ ಪಂಜಾಬ್ನ ಸರ್ಕಾರವನ್ನ ಇವತ್ತು ಅರವಿಂದ್ ಕೇಜ್ರಿವಾಲ್ ದೆಹಲಿಗೆ ಕರೆದಿದ್ರು, ದೆಹಲಿಯಲ್ಲಿ ಮೀಟಿಂಗ್ ಮಾಡಿದ್ರು. ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಕೇಜ್ರಿವಾಲ್ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಪಂಜಾಬ್ನಲ್ಲಿ ಸರ್ಕಾರ ಏನಾದರೂ ಅಸ್ತವ್ಯಸ್ತ ಆಗಿಬಿಡಬಹುದು. ಹಾಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಮಹಾರಾಷ್ಟ್ರದ ಏಕನಾಥ್ ಶಿಂದೆಯಂತೆ ಪಕ್ಷವನ್ನು ಒಡೀತಾರೆ. ಹೀಗೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅಲ್ಲಿ ವಿಪಕ್ಷದವರು. ಹೀಗಾಗಿ ಕೇಜ್ರಿವಾಲ್ಗೆ ಒತ್ತಡದ ಮೇಲೆ ಒತ್ತಡ ಆಗ್ತಾ ಇದೆ. ಅದನ್ನೆಲ್ಲ ಸರಿ ಮಾಡೋದಕ್ಕೆ ಒಂದು ಕಡೆ ಕೇಜ್ರಿವಾಲ್ ಸರ್ಕಸ್ ಮಾಡ್ತಾ ಇರುವಾಗಲೇ ದೆಹಲಿಯಲ್ಲಿ ಮತ್ತೊಂದು ಆಘಾತ ಆಮ್ ಆದ್ಮಿಗೆ ಉಂಟಾಗಿದೆ. ಅದೇನು ಕೇಳಿದ್ರೆ, ಈಗಾಗಲೇ ದೆಹಲಿ ವಿಧಾನಸಭಾ ಚುನಾವಣೆಯನ್ನ ಆಮ್ ಆದ್ಮಿ ಪಕ್ಷ ಸೋತ್ ಹೋಗಿದೆ, ಅವರ ಅಧಿಕಾರ ಕಳೆದುಕೊಂಡಿದ್ದು ಆಗಿದೆ. ಆದ್ರೂ ಮಿತ್ರರೇ, ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಈಗಲೂ ಒಂದು ಕಂಟ್ರೋಲ್ ಇದೆ. ಈಗ ಬಿಜೆಪಿ ಏನ್ ಪ್ಲಾನ್ ಮಾಡ್ತಾ ಇದೆ ಅಂತಂದ್ರೆ, ಆಮ್ ಆದ್ಮಿ ಕೈಲಿರುವಂತ ಆ ಒಂದು ಹೋಲ್ಡ್ ಅನ್ನು ಕೂಡ ಕಿತ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆ. ಇಡೀ ಆಮ್ ಆದ್ಮಿ ಪಕ್ಷವನ್ನ ದೆಹಲಿಯಲ್ಲಿ ಬರಿಗೈಲಿ ಕೂರಿಸೋದಕ್ಕೆ ಪ್ಲಾನ್ ರೆಡಿಯಾಗಿದೆ. ಇಷ್ಟು ದಿನ ಬಿಜೆಪಿ ಅವರು ಏನ್ ಹೇಳ್ತಾ ಇದ್ರು, ದೆಹಲಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಂತ. ಅಲ್ಲ ಮಿತ್ರರೇ, ಈಗ ದೆಹಲಿಯಲ್ಲಿ ತ್ರಿಬಲ್ ಇಂಜಿನ್ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬಿಜೆಪಿ ಯತ್ನವನ್ನು ಆರಂಭಿಸಿದೆ. ಅದರಲ್ಲಿ ಅವರಿಗೆ ಯಶಸ್ಸು ಕೂಡ ಸಿಗುತ್ತೆ. ಇದು ಆಮ್ ಆದ್ಮಿ ಪಕ್ಷವನ್ನ ಮತ್ತಷ್ಟು ಚಿಂತೆಗೀಡು ಮಾಡಿದೆ. ಇದೇನಾದರೂ ಆಗಿದ್ದೇ ಆದ್ರೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸಣ್ಣ ಆಕ್ಸಿಜನ್ ಕೂಡ ಸಿಗೋದಿಲ್ಲ. ಅವರು ಸ್ವರ್ಗೆ ಹೋಗ್ತಾರೆ. ಏನದು ವಿಚಾರ? ದೆಹಲಿಯಲ್ಲಿ ಯಾವ ರೀತಿಯಾಗಿ ಬಿಜೆಪಿ ತ್ರಿಬಲ್ ಇಂಜಿನ್ ಸರ್ಕಾರವನ್ನು ರಚನೆ ಮಾಡುತ್ತೆ? ಎಲ್ಲಾ ಕಳೆದುಕೊಂಡು ಬರಿಗೈಯಲ್ಲಿ ಕೂತಿರುವಂತಹ ಆಮ್ ಆದ್ಮಿಯಿಂದ ಬಿಜೆಪಿ ಇನ್ನೇನನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ? ಹೀಗೆಲ್ಲ ಪ್ರಶ್ನೆ ಬರ್ತಾ ಇದೆಯಲ್ವಾ? ಈ ವಿಡಿಯೋದಲ್ಲಿ ಆ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಫೆಬ್ರವರಿ 8ನೇ ತಾರೀಕು ದೆಹಲಿಯ ರಿಸಲ್ಟ್ ಬಂತಲ್ಲ. ಬಿಜೆಪಿ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಗೆದ್ದಿರಲಿಲ್ಲ. ಬಿಜೆಪಿಗೆ ಮುನ್ನಡೆ ಸಾಧ್ಯವಾಗಿದೆ, ಆಮ್ ಆದ್ಮಿ ಪಕ್ಷಕ್ಕೆ ಬಹಳ ಹಿನ್ನಡೆ ಆಗಿದೆ ಅಂತ ಮಾತ್ರ ಗೊತ್ತಾಗಿತ್ತು. ಅದಾಗಲೇ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟದ ಸಂಭ್ರಮ ಶುರುವಾಗ್ಬಿಟ್ಟಿತ್ತು. ಪಂಜಾಬ್ನ ಒಬ್ಬೊಬ್ಬ ಕಾಂಗ್ರೆಸ್ ನಾಯಕನೂ ಹೊರಗೆ ಬಂದು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದ. ಅವ್ರಿಗೇನೋ ಸಂಭ್ರಮ, ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಸೋತ್ ಹೋಯ್ತಲ್ಲ ಅಂತ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಕಾಂಗ್ರೆಸ್ನವರು ಸಂಭ್ರಮಿಸೋದಕ್ಕೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ಯಾಕೆಂದ್ರೆ ದೆಹಲಿಯಲ್ಲಿ ಸತತ 6 ಚುನಾವಣೆಯಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನು ಮಾಡಿದೆ. ನಿಮ್ಗೆ ಅನಿಸಬಹುದು 3 ಚುನಾವಣೆ ಅಲ್ವಾ ಅಂತ. ಇಲ್ಲ ಮಿತ್ರರೇ, 6 ಚುನಾವಣೆ. 2014ರ ಲೋಕಸಭಾ ಚುನಾವಣೆ, 2015ರ ವಿಧಾನಸಭಾ ಚುನಾವಣೆ, 2019ರ ಲೋಕಸಭಾ ಚುನಾವಣೆ, 2020ರ ವಿಧಾನಸಭಾ ಚುನಾವಣೆ, ಹಾಗೆ 2024ರ ಲೋಕಸಭಾ ಚುನಾವಣೆ, ಈಗ 2025ರ ವಿಧಾನಸಭಾ ಚುನಾವಣೆ. ಈ 6 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನು ಮಾಡಿದೆ. ಹೀಗಾಗಿ ಕಾಂಗ್ರೆಸ್ನವರು ಈ ಚುನಾವಣಾ ರಿಸಲ್ಟ್ ಅನ್ನು ಸಂಭ್ರಮಿಸೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೂ ಕೂಡ ಪಂಜಾಬ್ನ ಕಾಂಗ್ರೆಸ್ ನಾಯಕರಿಗೆ ಬಹಳ ಸಂಭ್ರಮ ಉಂಟಾಯಿತು. ಆಮ್ ಆದ್ಮಿ ಪಕ್ಷ ಸೋತೋಯ್ತಲ್ಲ, ಪಂಜಾಬ್ನಲ್ಲೂ ಕೂಡ ಸರ್ಕಾರದಲ್ಲಿ ಸಾಕಷ್ಟು ಏರಿಳಿತಗಳಾಗಬಹುದು ಅಂತ. ಪಂಜಾಬ್ ವಿಪಕ್ಷ ನಾಯಕನಾಗಿರುವಂತಹ ಪ್ರತಾಪ್ ಸಿಂಗ್ ಬಾಜ್ವಾ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. 30 ಜನ MLAಗಳು, ಆಮ್ ಆದ್ಮಿ ಪಕ್ಷದ MLAಗಳು ನಮ್ಮ ಸಂಪರ್ಕದಲ್ಲಿದ್ದಾರೆ. ಪಂಜಾಬ್ನಲ್ಲೂ ಕೂಡ ಸರ್ಕಾರ ಪತನಗೊಳ್ಳುತ್ತೆ. ಪಂಜಾಬ್ನ ಮುಖ್ಯಮಂತ್ರಿಯಾದಂತಹ ಭಗವಂತ್ ಮಾನ್ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಹೇಗೆ ಶಿವಸೇನೆಯನ್ನು ಒಡೆದುಕೊಂಡು ಹೋಗಿ ಬಿಜೆಪಿಯ ಜೊತೆಗೆ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರು, ಅದೇ ರೀತಿಯಾಗಿ ಭಗವಂತ್ ಮಾನ್ ಮಾಡ್ತಾರೆ. ಅಂದರೆ ಕಾಂಗ್ರೆಸ್ ಜೊತೆಗೆ ಅವರು ಬಂದುಬಿಟ್ಟು ಸರ್ಕಾರ ರಚನೆ ಮಾಡ್ತಾರೆ ಎನ್ನುವ ಅರ್ಥದಲ್ಲಿ ಪ್ರತಾಪ್ ಸಿಂಗ್ ಬಾಜ್ವಾ ಸ್ಟೇಟ್ಮೆಂಟನ್ನು ಕೊಟ್ಟರು. ಅದಷ್ಟೇ ಅಲ್ಲ, ಅರವಿಂದ್ ಕೇಜ್ರಿವಾಲ್ ಈಗ ನವದೆಹಲಿ ಕ್ಷೇತ್ರದಲ್ಲಿ ಸೋತಿದ್ದಾರಲ್ಲ, ಅವರು ಪಂಜಾಬ್ಗೆ ಬರ್ತಾರೆ, ಪಂಜಾಬ್ನ ಮುಖ್ಯಮಂತ್ರಿ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಪಂಜಾಬ್ನ ಲೂಧಿಯಾನದಲ್ಲಿ ನಡೆಯುವಂತಹ ಉಪಚುನಾವಣೆ ಏನಿದೆ ಅದನ್ನು ಕೇಜ್ರಿವಾಲ್ ಟಾರ್ಗೆಟ್ ಮಾಡ್ತಾರೆ. ಅಲ್ಲಿ ಕೇಜ್ರಿವಾಲೇ ಸ್ಪರ್ಧೆ ಮಾಡಿ ಗೆದ್ದು ಮುಖ್ಯಮಂತ್ರಿ ಆಗೋದಕ್ಕೆ ಯತ್ನ ಮಾಡ್ತಾರೆ. ಕಾಂಗ್ರೆಸ್ನವರು ಹೀಗೆ ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಸರಿಯಾಗಿ ಪಂಜಾಬ್ನ ಲೂಧಿಯಾನದಲ್ಲಿ ಬೈ ಎಲೆಕ್ಷನ್ ಇದೆ. ಅಲ್ಲಿನ MLA ತೀರ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಬೈ ಎಲೆಕ್ಷನ್ ಇದೆ. ಆ ಬೈ ಎಲೆಕ್ಷನ್ ನಲ್ಲಿ ಕೇಜ್ರಿವಾಲ್ ಸ್ಪರ್ಧೆ ಮಾಡ್ತಾರೆ ಎನ್ನುವ ರೀತಿಯಲ್ಲೇ ಕಾಂಗ್ರೆಸ್ನವರು ಮಾತನಾಡೋದಕ್ಕೆ ಶುರು ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಆಮ್ ಆದ್ಮಿ ಪಕ್ಷವೂ ಕೂಡ ಒತ್ತಡಕ್ಕೊಳಗಾಯಿತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಇವತ್ತು ಕೇಜ್ರಿವಾಲ್ ಪಂಜಾಬ್ನ ಇಡೀ ಸರ್ಕಾರವನ್ನು ದೆಹಲಿಗೆ ಆಹ್ವಾನಿಸಿದ್ರು. ಎಲ್ಲರೂ ದೆಹಲಿಗೆ ಬಂದು ಮಾತುಕತೆ ಆಡಬೇಕು ಅಂತ. ಅಲ್ಲಿನ MLAಗಳು ಬಂದಿದ್ರು, ಸಚಿವರು ಬಂದಿದ್ರು, ಸ್ವತಃ ಮುಖ್ಯಮಂತ್ರಿಗಳು ಬಂದಿದ್ರು. ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಕೇಜ್ರಿವಾಲ್ ಹರಸಾಹಸ ಮಾಡ್ತಾ ಇದ್ದಾರೆ. ಹಾಗೆ ಮಿತ್ರರೇ, ನೀವು ಸ್ವತಃ ನಾಯಕನಾಗಿ ಕೇಜ್ರಿವಾಲ್ ಸೋತು ಹೋಗಿದ್ದಾರೆ. ಅವರ ಕ್ಷೇತ್ರವನ್ನೇ ಅವರು ಗೆಲ್ಲಲಾರದಂತಹ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ MLAಗಳಿಗೂ ಕೂಡ ತಮ್ಮ ಭವಿಷ್ಯದ ಆತಂಕ ಶುರುವಾಗ್ಬಿಡುತ್ತೆ. ಈಗ ಕರ್ನಾಟಕದಲ್ಲಿ JDS ನಾಯಕರ ಪರಿಸ್ಥಿತಿ ಇದೆಯಲ್ಲ, JDS ಕೊಲ್ಯಾಪ್ಸ್ ಆಗ್ತಾ ಹೋಗ್ತಾ ಇದೆ. ರೇವಣ್ಣ ಕುಟುಂಬ ಸಂಪೂರ್ಣವಾಗಿ ವಾಶೌಟ್ ಆಗ್ಬಿಟ್ಟಿದೆ. ಆ ಇಡೀ ಕುಟುಂಬವೇ ಕಳಂಕ ಹೊತ್ಕೊಂಡು ಕೂತಿದೆ. ಇನ್ನೊಂದು ಕಡೆ ನಿಖಿಲ್ರನ್ನ ಕುಮಾರಸ್ವಾಮಿಗೆ ಗೆಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ವತಃ ದೇವೇಗೌಡರು ಬಂದು ಪ್ರಚಾರ ಮಾಡಿದ್ರು ಕೂಡ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದಿಲ್ಲ. ಹೀಗಾಗಿ JDSನ ನಾಯಕರಿಗೆ ಒಂದು ಆತಂಕ ಶುರುವಾಗಿದೆಯಲ್ಲ, ಮುಂದಿನ ರಾಜಕೀಯ ಭವಿಷ್ಯ ಏನು, 2028ರಲ್ಲಿ ನಾವು ಚುನಾವಣೆಯನ್ನು ಎದುರಿಸೋದು ಹೇಗೆ, ನಮಗೇನು ಭವಿಷ್ಯ ಇದೆ, ಹೀಗೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರು 2ನೇ ಮಾರ್ಗದ ಬಗ್ಗೆ ಆಲೋಚಿಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದೇ ಪರಿಸ್ಥಿತಿ ಆಮ್ ಆದ್ಮಿ ಪಕ್ಷದಲ್ಲಿ ಬಂದಿದೆ. ಯಾಕೆಂದರೆ ಕೇಜ್ರಿವಾಲ್ ಸೋತೋದ್ರು. ಕೇಜ್ರಿವಾಲ್ ಅಲೆ ಏನಿತ್ತು ಅದು ಮುಗಿದೋಯ್ತು. ಪಂಜಾಬ್ನ ಸರ್ಕಾರಕ್ಕೂ ಕೂಡ ಆ ಇಮೇಜ್ ಇಲ್ಲ.
ಅವರು ಕೊಟ್ಟಂತಹ ಯಾವುದೇ ಭರವಸೆಯನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಪಂಜಾಬ್ನಲ್ಲಿ ಆಡಳಿತ ವಿರೋಧಿ ಅಲೆ ದೊಡ್ಡ ಪ್ರಮಾಣದಲ್ಲಿದೆ. ಲೋಕಸಭಾ ಚುನಾವಣೆಯಲ್ಲೂ ಅಲ್ಲಿ ಕಾಂಗ್ರೆಸ್ ದೊಡ್ಡ ಸಾಧನೆಯನ್ನು ಮಾಡುತ್ತೆ ಹೊರತು ಆಮ್ ಆದ್ಮಿ ಪಕ್ಷಕ್ಕೆ ಏನು ಮಾಡೋದಕ್ಕಾಗಿಲ್ಲ. ಹೀಗಾಗಿ ಅಲ್ಲಿನ MLAಗಳು ಕೂಡ ಸಾಕಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಇದು ಕೇಜ್ರಿವಾಲ್ಗೂ ಕೂಡ ಗೊತ್ತಿತ್ತು. ಒಂದು ವೇಳೆ ದೆಹಲಿಯಲ್ಲಿ ಕೇಜ್ರಿವಾಲ್ ಗೆದ್ದಿದ್ದೇ ಆಗಿದ್ರೆ ಪಂಜಾಬ್ ಸರ್ಕಾರಕ್ಕೆ ಏನು ತೊಂದರೆ ಆಗ್ತಾ ಇರಲಿಲ್ಲ. ಆಗ MLAಗಳು ಆ ರೀತಿಯಾಗಿ ಯೋಚನೆ ಮಾಡ್ತಾ ಇರಲಿಲ್ಲ. ಈಗ ಸ್ವತಃ ಕೇಜ್ರಿವಾಲ್ ಸೋತಿದ್ದಾರೆ, ಪಕ್ಷವೂ ಸೋತು ಹೋಗಿದೆ, ದೆಹಲಿಯಲ್ಲಿ ಅಧಿಕಾರವೂ ಹೋಯಿತು. ಹೀಗಾಗಿ MLAಗಳಿಗೆ ಒಂದು ಅಭದ್ರತೆ ಕಾಡ್ತಾ ಇದೆ. ಇದನ್ನ ಕಾಂಗ್ರೆಸ್ ಬಂಡವಾಳ ಮಾಡಿಕೊಂಡು ಟೀಕಿಸೋದಕ್ಕೆ ಶುರು ಮಾಡಿತ್ತು. ಹೀಗಾಗಿ ಆಮ್ ಆದ್ಮಿ ಪಕ್ಷ ಈಗಾಗಲೇ ಒತ್ತಡಕ್ಕೊಳಗಾಗಿದೆ. ಹೀಗೆ ಸೋತು ಸೊರಗಿ ಹೋಗಿರುವಂತಹ ಕೇಜ್ರಿವಾಲ್ಗೆ ಗಾಯದ ಮೇಲೆ ಬರೆ ಹಾಕೋದಕ್ಕೆ ಬಿಜೆಪಿ ಮತ್ತೊಂದು ಪ್ಲಾನ್ ಮಾಡ್ಕೊಂಡು ಕೂತಿದೆ. ಸಂಪೂರ್ಣ ದೆಹಲಿಯನ್ನ ಆಮ್ ಆದ್ಮಿ ಪಕ್ಷ ಮುಕ್ತ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ನಿಮ್ಗೆ ಹೀಗೆ ಹೇಳಿದಾಗ ಏನು ಅನಿಸಬಹುದು? ಈ ಚುನಾವಣೆಯಲ್ಲಿ 22 ಆಮ್ ಆದ್ಮಿ ಪಕ್ಷದ MLAಗಳು ಗೆದ್ದಿದ್ದಾರೆ, ಅವರನ್ನೇನಾದರೂ ಬಿಜೆಪಿ ಆಪರೇಷನ್ ಮಾಡುತ್ತಾ ಅಂತ ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಇಲ್ಲ ಮಿತ್ರರೇ, ಬಿಜೆಪಿ ಅಂತಹ ಪ್ರಯತ್ನಕ್ಕೆ ಸದ್ಯಕ್ಕೆ ಕೈ ಹಾಕೋದಿಲ್ಲ, ಮುಂದೆ ಮಾಡೋದೇ ಇಲ್ಲ ಅಂತ ನಾನಂತೂ ಹೇಳೋದಿಲ್ಲ. ಆದರೆ ಸದ್ಯಕ್ಕೆ ಬಿಜೆಪಿಯ ಕಣ್ಣಿರುವಂತಹದ್ದು ದೆಹಲಿಯ MCD, ದೆಹಲಿ ನಗರ ಪಾಲಿಕೆ, ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದೆಹಲಿ ಏನಿದೆ, ಇದು ಈಗಲೂ ಕೂಡ ಆಮ್ ಆದ್ಮಿ ಪಕ್ಷದ ಹಿಡಿತದಲ್ಲಿದೆ. ಆಮ್ ಆದ್ಮಿ ಪಕ್ಷದ ನಾಯಕ ಮಹೇಶ್ ಕುಮಾರ್ ಅಲ್ಲಿ ಮೇಯರ್ ಆಗಿದ್ದಾರೆ. ಈ ಚುನಾವಣೆ ರಿಸಲ್ಟ್ ಬರ್ತಿದ್ದಂತೆ MCDಯ ಅಧಿಕಾರವನ್ನು ಕೂಡ ಕಿತ್ತುಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ರೂಪಿಸಿದೆ. ನಂಬರ್ಗಳು ಕೂಡ ಬಿಜೆಪಿಗೆ ಫೇವರ್ ಆಗಿದೆ. ಅನಿಸಬಹುದು ದೆಹಲಿ ವಿಧಾನಸಭೆಯನ್ನೇ ಆಮ್ ಆದ್ಮಿ ಪಕ್ಷ ಕಳೆದುಕೊಂಡಿದೆ, ಇನ್ನು MCD ಯಾವ ಲೆಕ್ಕ, ಅದೇನು ದೊಡ್ಡ ಮ್ಯಾಟರ್ ಆಗುತ್ತಾ ಅಂತ ಕೆಲವರಿಗೆ ಅನ್ನಿಸಬಹುದು. ಮಿತ್ರರೇ, ಇದು ದೊಡ್ಡ ಪ್ರಮಾಣದಲ್ಲಿ ಮ್ಯಾಟರ್ ಆಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಹಿಂದೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಏನಿತ್ತು, ಇದು ಶಿವಸೇನೆಯ ಕೈಲೇ ಇತ್ತು. ಈಗಲೂ ಕೂಡ ಶಿವಸೇನೆಯ ಪಾರುಪತ್ಯ ಅಲ್ಲಿ ಜಾಸ್ತಿ ಇದೆ. ಆ ಒಂದು ಮಹಾನಗರ ಪಾಲಿಕೆ ಶಿವಸೇನೆಯ ಕೈವಶ ಆಗಿದ್ದ ಕಾರಣದಿಂದಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿಯ ಮೇಲೆ ಶಿವಸೇನೆ ಪ್ರಭಾವ ಬೀರ್ತಾ ಇತ್ತು. ಯಾಕೆ ಹಾಗಾಗುತ್ತೆ ಕೇಳಿದ್ರೆ, ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ದೊಡ್ಡ ಬಜೆಟ್ ಇದೆ, ಸಂಪನ್ಮೂಲಗಳು ಬರ್ತವೆ, ಅದು ಶಿವಸೇನೆಯ ಕೈಲಿದೆ ಎನ್ನುವ ಕಾರಣಕ್ಕಾಗಿ ಅವರಿಗೆ ಈಸಿಯಾಗಿ ಹಣದ ಹರಿವಾಗುತ್ತೆ. ನೀವು ಒಂದು ಪಕ್ಷವನ್ನು ನಡೆಸಬೇಕು ಅಂತಂದ್ರೆ ನಿಮಗೆ ಎಲ್ಲಾದರೂ ಆಕ್ಸಿಜನ್ ಸಿಗ್ತಾ ಇರಬೇಕಲ್ವಾ? ಆಕ್ಸಿಜನ್ ಸಿಗಬೇಕು ಅಂತಂದ್ರೆ ಎಲ್ಲಾದರೂ ನೀವು ಅಧಿಕಾರದಲ್ಲಿ ಇರಬೇಕು. ಒಂದು ರಾಷ್ಟ್ರೀಯ ಪಕ್ಷವಾಗಿ ಉಳಿಬೇಕು ಅಂತಂದ್ರೆ ನೀವೊಂದು 3-4 ರಾಜ್ಯದಲ್ಲಾದರೂ ಅಧಿಕಾರವನ್ನು ಹಿಡಿದಿರಬೇಕು. 3-4 ರಾಜ್ಯ ಅಂತಂದ್ರೆ ನಾರ್ತ್ ಈಸ್ಟ್ನ ರಾಜ್ಯಗಳಲ್ಲ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಇಂತಹ ಪ್ರಭಾವಿ ರಾಜ್ಯದಲ್ಲಿ ಅಧಿಕಾರವನ್ನು ಹೊಂದಿರಬೇಕು. ಅಥವಾ ನೀವೊಂದು ಪ್ರಾದೇಶಿಕ ಪಕ್ಷವಾಗಿ ಉಳ್ಕೊಳ್ಬೇಕು ಅಂತಂದ್ರೆ ಒಂದು ರಾಜ್ಯದಲ್ಲಿ ಆಗಾಗಲಾದರೂ ಅಧಿಕಾರವನ್ನು ಹಿಡಿತಾ ಇರಬೇಕು. ಸುದೀರ್ಘವಾಗಿ ನೀವು ಅಧಿಕಾರದಿಂದ ದೂರ ಉಳಿದ್ರಿ ಅಂತಂದ್ರೆ ಆ ಪಕ್ಷ ಸರ್ವೈವ್ ಆಗುವಂತದ್ದು ಬಹಳ ಕಷ್ಟ ಆಗುತ್ತೆ. ಈಗ ಆಮ್ ಆದ್ಮಿ ಪಕ್ಷಕ್ಕೆ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಯುವಂತದ್ದು ಬಹಳ ಮುಖ್ಯವಾಗ್ತಾ ಇತ್ತು. ಪಂಜಾಬ್ನಲ್ಲೇನು ನಿಮಗೆ ಸಂಪನ್ಮೂಲ ಹುಟ್ಟೋದಿಲ್ಲ, ಅದೊಂದು ಬ್ಯಾಂಕ್ ಕರಪ್ಟ್ ಆದಂತಹ ರಾಜ್ಯ, ಅಲ್ಲೇ ಸಾಕಷ್ಟು ಸಮಸ್ಯೆಗಳಿದೆ. ಕೊಟ್ಟಂತಹ ಭರವಸೆಯನ್ನು ಆ ರಾಜ್ಯ ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಆರ್ಥಿಕವಾಗಿ ಅಷ್ಟೊಂದು ಕುಗ್ಗಿ ಹೋಗಿದೆ ಪಂಜಾಬ್. ದೆಹಲಿಯಲ್ಲಿ ಏನಾದರೂ ಅಧಿಕಾರ ಇದ್ದಿದ್ದೇ ಆಗಿದ್ರೆ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಇನ್ನೊಮ್ಮೆ ಅಧಿಕಾರವನ್ನು ಹಿಡಿಯೋದಕ್ಕೆ ಟ್ರೈ ಮಾಡಬಹುದಿತ್ತು. ಈಗ ದೆಹಲಿಯಲ್ಲೇ ಅಧಿಕಾರ ಹೋಗಿದೆ, ಜೊತೆಗೆ ಈಗ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರವೂ ಹೋಯ್ತು ಅಂತಂದ್ರೆ ಆಮ್ ಆದ್ಮಿ ಪಕ್ಷಕ್ಕಿದ್ದಂತಹ ಸಣ್ಣ ಆಕ್ಸಿಜನ್ ಕೂಡ ಬಂದಾಗ ಹೋಗುತ್ತೆ. ಹೇಗೆ ದೆಹಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರವನ್ನು ಬಿಜೆಪಿ ತೆಗೆದುಕೊಳ್ಳುತ್ತೆ? ಮತ್ತೇನಾದರೂ ಬಿಜೆಪಿಯವರು ಆಪರೇಷನ್ ಮಾಡ್ತಾರ ಕೇಳಿದ್ರೆ ಅದರ ಅವಶ್ಯಕತೆ ಏನಿಲ್ಲ. ಬಿಜೆಪಿಗೆ ಸಹಜವಾಗಿ ಅಂತಹದೊಂದು ವಾತಾವರಣ ನಿರ್ಮಾಣ ಆಗಿದೆ. ದೆಹಲಿಯಲ್ಲಿ ಒಟ್ಟು 250 ಜನ ಕಾರ್ಪೊರೇಟರ್ಸ್ ಇರ್ತಾರೆ. 2022ರಲ್ಲಿ ಚುನಾವಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಬಿಜೆಪಿ 220 ಹೊಂದಿದ್ರೆ AAP 222 ಜನರನ್ನು ಹೊಂದಿತ್ತು. ಕಾಂಗ್ರೆಸ್ ಪಕ್ಷ 8 ಜನ ಕಾರ್ಪೊರೇಟರ್ಸ್ ಗಳನ್ನ ಹೊಂದಿದೆ. ಇಲ್ಲಿ ಮಿತ್ರರೇ, ಆಮ್ ಆದ್ಮಿ ಪಕ್ಷ ಮುಂದಿರಬಹುದು. ಈ ಮೇಯರ್ ಆಯ್ಕೆ ಸಂದರ್ಭದಲ್ಲಿ ಕೇವಲ ಕಾರ್ಪೊರೇಟರ್ಸ್ ಮಾತ್ರ ವೋಟ್ ಮಾಡೋದಿಲ್ಲ, ಸ್ಥಳೀಯ MPಗಳು ವೋಟ್ ಮಾಡ್ತಾರೆ, ರಾಜ್ಯಸಭಾ ಸದಸ್ಯರು ವೋಟ್ ಮಾಡ್ತಾರೆ, ಕೆಲ ಸಂಖ್ಯೆಯಲ್ಲಿ MLAಗಳು ಕೂಡ ವೋಟ್ ಮಾಡ್ತಾರೆ. ಈಗ ಬೆಂಗಳೂರಿನಲ್ಲಿ ಮೇಯರ್ ಆಯ್ಕೆ ಹೇಗೆ ನಡೆಯುತ್ತೆ ಅಂತಂದ್ರೆ, ಬೆಂಗಳೂರಿನಲ್ಲಿರುವಂತಹ ಎಲ್ಲ MLAಗಳಿಗೆ, ಪರಿಷತ್ ಸದಸ್ಯರಿಗೆ, ಹಾಗೆ MPಗಳಿಗೆ ಇವರೆಲ್ಲರಿಗೂ ವೋಟಿಂಗ್ ಪವರ್ ಇದೆ. ಆದರೆ ದೆಹಲಿಯಲ್ಲಿ ಹಾಗಿಲ್ಲ. ದೆಹಲಿಯಲ್ಲಿ ಹೇಗೆ ಆಯ್ಕೆ ಆಗುತ್ತೆ ಕೇಳಿದ್ರೆ, ಅಲ್ಲಿನ ಎಲ್ಲ MPಗಳಿಗೆ ವೋಟಿಂಗ್ ಪವರ್ ಇದೆ. ಹಾಗೆ ದೆಹಲಿಯಿಂದ ಆಯ್ಕೆಯಾಗುವಂತಹ ರಾಜ್ಯಸಭಾ ಸದಸ್ಯರಿಗೂ ಕೂಡ ಮೇಯರ್ ಎಲೆಕ್ಷನ್ ನಲ್ಲಿ ವೋಟ್ ಮಾಡುವಂತಹ ಪವರ್ ಇದೆ. ಜೊತೆಗೆ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಸರ್ಕಾರದ ಸಲಹೆ ಮೇರೆಗೆ 14 ಜನ MLAಗಳನ್ನ ನಾಮಿನೇಟ್ ಮಾಡ್ತಾರೆ. ಆ 14 ಜನ MLAಗಳು ಸಹ ಮೇಯರ್ ಚುನಾವಣೆಯಲ್ಲಿ ವೋಟಿಂಗ್ ಪವರ್ ಅನ್ನು ಪಡೆದುಕೊಳ್ತಾರೆ. ಈಗ ಇಲ್ಲೇ ಇರುವಂತಹದ್ದು ಟ್ವಿಸ್ಟ್. ಈ ಹಿಂದೆ ಮೇಯರ್ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಇದರ ಲಾಭವನ್ನು ಪಡೆದುಕೊಳ್ತಾ ಇತ್ತು. ನಾನು ಆಗ್ಲೇ ಹೇಳಿದೆ, ಆಮ್ ಆದ್ಮಿ ಪಕ್ಷದ ಬಳಿಯಲ್ಲಿ 122 ಜನ ಕಾರ್ಪೊರೇಟರ್ಸ್ ಇದ್ದಾರೆ, 3 ಜನ ರಾಜ್ಯಸಭಾ ಸದಸ್ಯರಿದ್ದಾರೆ, ಜೊತೆಗೆ MLAಗಳಿಗೂ ಕೂಡ ವೋಟಿಂಗ್ ಪವರ್ ಇದ್ದ ಕಾರಣದಿಂದಾಗಿ ಆಮ್ ಆದ್ಮಿ ಪಕ್ಷ ಈಸಿಯಾಗಿ ಮೇಯರ್ ಗದ್ದುಗೆಯನ್ನು ಪಡೆದುಕೊಂಡಿತ್ತು. ಆದ್ರೆ ಈ ಬಾರಿ ಏನಾಗಿದೆ ಕೇಳಿದ್ರೆ, ದೆಹಲಿಯಲ್ಲಿ ಒಟ್ಟು 11 ಜನ ಕಾರ್ಪೊರೇಟರ್ಸ್ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಅದರಲ್ಲಿ 8 ಜನ ಬಿಜೆಪಿಯ ಕಾರ್ಪೊರೇಟರ್ಸ್ಗಳಾದ್ರೆ 3 ಜನ ಆಮ್ ಆದ್ಮಿ ಪಕ್ಷದ ಕೌನ್ಸಿಲರ್ಗಳು. ಹೀಗಾಗಿ ಆಮ್ ಆದ್ಮಿ ಪಕ್ಷದ ಕೌನ್ಸಿಲರ್ಗಳ ಸಂಖ್ಯೆ 119ಕ್ಕೆ ಕುಸಿದ್ರೆ ಬಿಜೆಪಿಯ ಕೌನ್ಸಿಲರ್ಗಳ ಸಂಖ್ಯೆ 112ಕ್ಕೆ ಕುಸಿಯುತ್ತೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈ 14 ಜನ MLAಗಳನ್ನು ಆಯ್ಕೆ ಮಾಡಬೇಕಲ್ಲ, ಅದನ್ನ ಒಟ್ಟು ಶಾಸಕ ಬಲದ ಮೇಲೆ ಆಯ್ಕೆ ಮಾಡಲಾಗುತ್ತೆ. ದೆಹಲಿಯಲ್ಲಿರುವಂತಹದ್ದು 70 ಜನ ಶಾಸಕರು. ಯಾವ್ಯಾವ ಪಕ್ಷದ ಶಾಸಕರು ಎಷ್ಟೆಷ್ಟು ಜನ ಇದ್ದಾರೆ ಅದರ ಆಧಾರದಲ್ಲೇ ಆ 14 ಜನ MLAಗಳನ್ನ ಲೆಫ್ಟಿನೆಂಟ್ ಗವರ್ನರ್ ಆಯ್ಕೆ ಮಾಡ್ತಾರೆ. ಈಗ ಬಿಜೆಪಿಯ 48 ಜನ MLAಗಳಿರುವ ಕಾರಣದಿಂದಾಗಿ 10 ಜನ MLAಗಳನ್ನ ಬಿಜೆಪಿ ಕಡೆಯಿಂದ ಆಯ್ಕೆ ಮಾಡ್ತಾರೆ.
ಹಾಗೆ 22 ಜನ ಆಮ್ ಆದ್ಮಿ ಪಕ್ಷದ MLAಗಳಿರುವ ಕಾರಣದಿಂದಾಗಿ ಮೇಯರ್ ಚುನಾವಣೆಯಲ್ಲಿ 4 ಜನ ಆಮ್ ಆದ್ಮಿ ಪಕ್ಷದ MLAಗಳಿಗೆ ಮಾತ್ರ ವೋಟಿಂಗ್ ಪವರ್ ಸಿಗುತ್ತೆ. ಹೀಗಾಗಿ ನಂಬರ್ಗಳು ಕಂಪ್ಲೀಟ್ ಉಲ್ಟಾ ಆಗ್ತವೆ. ಹೇಗಾಗತ್ತೆ ಕೇಳಿದ್ರೆ ಬಿಜೆಪಿಯ 10 ಜನ MLAಗಳು ಜೊತೆಗೆ 7 ಜನ ಲೋಕಸಭಾ ಸದಸ್ಯರು ಹಾಗೆ 112 ಜನ ಕಾರ್ಪೊರೇಟರ್ಸ್ ಒಟ್ಟನ್ನು ಸೇರಿಸಿದ್ರೆ ಈ ಸಂಖ್ಯೆ 129 ಆಗುತ್ತೆ. ಆದರೆ ಆಮ್ ಆದ್ಮಿ ಪಕ್ಷಕ್ಕೆ 4 ಜನ MLAಗಳು, 119 ಜನ ಕಾರ್ಪೊರೇಟರ್ಸ್ ಜೊತೆಗೆ 3 ಜನ ರಾಜ್ಯಸಭಾ ಸದಸ್ಯರು ಇವರೆಲ್ಲರನ್ನೂ ಸೇರಿಸಿದ್ರೆ 126 ಆಗುತ್ತೆ. ಹೀಗಾಗಿ ಬಿಜೆಪಿಗೆ ದೆಹಲಿಯ ಮೇಯರ್ ಗಿರಿ ಸಿಗುತ್ತೆ. ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಕಾಂಗ್ರೆಸ್ನ ಬಳಿಯಲ್ಲಿ 8 ಜನ ಕಾರ್ಪೊರೇಟರ್ಸ್ ಇದ್ದಾರೆ. ಒಂದು ವೇಳೆ ಇವರೇನಾದರೂ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೆ ಆದರೆ ಆಮ್ ಆದ್ಮಿ ಪಕ್ಷದ ಕೈಲಿ ಅಧಿಕಾರ ಉಳಿಯುತ್ತೆ. ಆದರೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಈ ಹಿಂದೆಯೇ ಮೇಯರ್ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಇವರು ಬಾಯ್ಕಾಟ್ ಮಾಡಿದ್ರು, ನಾವು ಇದರಲ್ಲಿ ಭಾಗವಹಿಸೋದಿಲ್ಲ ಅಂತ. ಹೀಗಾಗಿ ಇವರು ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲಿಸ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ದೆಹಲಿಯಲ್ಲಿ ಪರಸ್ಪರ ವಿರುದ್ಧವಾಗಿ ಚುನಾವಣೆಯನ್ನು ಎದುರಿಸಿದರೆ ಪರಸ್ಪರ ಆರೋಪ ಪ್ರತ್ಯಾರೋಪ ತಾರಕಕ್ಕೆ ಏರ್ಬಿಟ್ಟಿದೆ. ಪಂಜಾಬ್ನಲ್ಲೂ ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ಸ್ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಕಂಪ್ಲೀಟ್ ವಾಶ್ಔಟ್ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಇದೆ. ಮಾಧ್ಯಮಗಳಲ್ಲಿ ಹೇಗೆ ವರದಿ ಆಗ್ತಾ ಇದೆ ಅಂತಂದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಲ್ಲ, ತ್ರಿಬಲ್ ಇಂಜಿನ್ ಸರ್ಕಾರ ಬರ್ತಾ ಇದೆ. ಕಂಪ್ಲೀಟ್ ಆಮ್ ಆದ್ಮಿ ಮುಕ್ತ ದೆಹಲಿ ಆಗುತ್ತೆ ಅಂತ ಮಾಧ್ಯಮಗಳಲ್ಲಿ ವರದಿ ಆಗೋದಕ್ಕೆ ಶುರುವಾಗಿದೆ. ಮಿತ್ರರೇ, ಹೀಗೇನಾದ್ರೂ ಆಗಿದ್ದೇ ಆದ್ರೆ ಕೇಜ್ರಿವಾಲ್ಗೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ. ಈ ವಿಚಾರವಾಗಿ ನಿಮಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.